ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೀದರಲ್ಲಿದ್ದೀನಿ. ಇವತ್ತು ನರಸಿಂಹ ಝರ್ನಾಕ್ಕೆ ಹೋಗ್ತಾ ಇದ್ದೀನಿ. ವಿಶೇಷವಾದ ದೇವಸ್ಥಾನ, ಗುಹಾಂತರ ದೇವಸ್ಥಾನ. ಬನ್ನಿ ಹೋಗೋಣಂತೆ, ತೋರಿಸ್ತೀನಂತೆ. ಇದು ದೇವಸ್ಥಾನದ ಏರಿಯಲ್ ವ್ಯೂ. ಸೊ ಸುತ್ತಮುತ್ತಲಿನ ಪ್ರದೇಶ ಹೀಗಿದೆ ನೋಡಿ. ಇದೊಂದು ವಿಶೇಷವಾದ ದೇವಸ್ಥಾನ, ಗುಹಾಂತರ ದೇವಸ್ಥಾನ. 600 ಮೀಟ್ರ್ ಉದ್ದ ಇದೆ. ಎದೆ ಅಳತೆವರೆಗೂ ನೀರಿರುತ್ತೆ, ನೀರಲ್ಲೇ ನಡ್ಕೊಂಡು ಹೋಗಬೇಕು. ಪುರಾಣದ ಪ್ರಕಾರ ಇದರ ಹಿಂದಿನ ಕಥೆ ಅಂದರೆ, ಶಿವನು ಈ ಗುಹೆಯಲ್ಲಿ ತಪಸ್ಸು ಮಾಡ್ತಿರ್ಬೇಕಾದ್ರೆ ಜಲಾಸುರ ಎಂಬ ರಾಕ್ಷಸ ಅವನ ತಪಸ್ಸನ್ನು ಭಂಗ ಮಾಡೋಕ್ಕೆ ಬರ್ತಾನೆ. ಸೊ ಆಗ ವಿಷ್ಣು ಸ್ವರೂಪಿಯಾದ ನರಸಿಂಹಸ್ವಾಮಿಯು ಅವನ ಸಂಹಾರ ಮಾಡಿದಾಗ ಜಲಾಸುರನ ಅವನ ಕಡೆ ಒಂದು ಕೋರಿಕೆ ಇಡ್ತಾನೆ. ಸೊ ನನಗೆ ನಿನ್ನ ಚರಣದಡಿ ನೀರಾಗಿ ಹರಿಬೇಕು ಅಂಥೇಳಿ ಇಚ್ಛೆ, ಮತ್ತು ನನ್ನನ್ನು ಜಲ ನರಸಿಂಹ ರೂಪದಲ್ಲಿ ಜನ ನೆನೆಸಬೇಕು, ಹಾಗಾಗಿ ಕೇಳ್ಕೊಂಡಾಗ ನರಸಿಂಹನು ಅದಕ್ಕೆ ಕರುಣಿಸಿ ನರಸಿಂಹ ಉದ್ಭವ ಮೂರ್ತಿಯಾಗಿ ಇದ್ಕೊಂಡು ನೀರಿದೆಯಲ್ಲ, ಇದು ಜಲಾಸುರ ನೀರಿನ ರೂಪದಲ್ಲಿ ಇದ್ದಾನೆ. ಸೊ ಇದೇ ಒಂದು ವೇ. ಸೊ 600 ಮೀಟರ್ಸ್ ಇದೆ. ಸ್ವಲ್ಪ ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಮೇಲೆಲ್ಲ ವೆಂಟಿಲೇಟರ್ಸು ಎಲ್ಲ ಚೆನ್ನಾಗಿ ಅಳವಡಿಸಿದ್ದಾರೆ, ತುಂಬ ಇಂಪ್ರೂವ್ ಮಾಡಿದ್ದಾರೆ. ಮೊದಲು ಈ ಗುಹೆಯಲ್ಲಿ ಬಾವಲಿಗಳಿರ್ತಿತ್ತು. ಸೊ ಈಗ ಎಲ್ಲ ಯಾವುವೂ ಇಲ್ಲ. ಸೊ ಲೈಟಿಂಗ್ಸು ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ರಿಂದ ಬಾವಲಿಗಳು ಯಾವುವೂ ಇಲ್ಲ ಇಲ್ಲಿ. ಒಂಥರ ವಿಶೇಷವಾದ ದೇವಸ್ಥಾನ. ಬನ್ನಿ ಹೋಗೋಣ. ಇಲ್ಲಿರೋ ನೀರು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂಥೇಳಿ ಯಾರಿಗೂ ಇನ್ನೂವರೆಗೂ ಅದು ತಿಳಿದಿಲ್ಲ. ಅದೇ ಒಂದು ಈ ದೇವಸ್ಥಾನದ ವಿಶಿಷ್ಟತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಸುಮಾರು ಕಡೆಯಿಂದ ಜನ ಬರ್ತಾರೆ ಇಲ್ಲಿ, ಅಕ್ರಾಸ್ ಇಂಡಿಯಾ ಅಂದರೂ ತಪ್ಪಾಗಲಾರ್ದು. ಸ್ಪೆಷಲಿ ನಾವು ಹೋದಾಗಂತೂ ಮಹಾರಾಷ್ಟ್ರದಿಂದ ಭಾಳ ಜನ ಬಂದಿದ್ದರು. ವೃದ್ಧರಾಯಿತು, ಮಕ್ಕಳಾಯಿತು, ಹಸುಗೂಸು ಎಲ್ಲರನ್ನೂ ಕರ್ಕೊಂಡ್ಬಂದಿದ್ರು. ಒಂಥರ ಇಂಟ್ರೆಸ್ಟಿಂಗ್ ಟೆಂಪಲ್ ಇದು. ಸೊ ಟೈಮ್ ಸಿಕ್ಕಾಗ ಬಂದಾಗ ತಪ್ಪದೆ ವೀಕ್ಷಣೆ ಮಾಡಿ. ಸೊ ಈಗ ನರಸಿಂಹ ಟೆಂಪಲ್ ಮುಗೀತು. ಈಗ ನೆಕ್ಸ್ಟ್ ನಾವು ಗುರುನಾನಕ್ ಝರ ಅಂತ, ಅದು ಬೀದರಲ್ಲೇ ಇದೆ. ಗುರುನಾನಕ್ ಅವರು ಭೇಟಿ ನೀಡಿದ ಸ್ಥಳ ಅದು. ಅದು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಕ್ಯಾಮ್ರಾ ಅಲೌ ಇಲ್ಲ, ಬಟ್ ಆದರೂ ನಿಮಗೆ ತೋರಿಸ್ತೀನಿ ಎಷ್ಟಾಗುತ್ತೆ ಅಷ್ಟು. ಸೊ ಬನ್ನಿ ಹೋಗೋಣ. ಸೊ ಇದೇ ನೋಡಿ ಗುರುನಾನಕ್ ಝರಾದ ಮೇನ್ ದ್ವಾರ. ಸೊ ಈಗ ತಾನೇ ಬಂದ್ವಿ ನಾವು. ತುಂಬ ಅದ್ಭುತವಾದ ದೇವಸ್ಥಾನ, ಪ್ರಶಾಂತವಾದ ಒಂದು ವಾತಾವರಣ ಇದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀಟ್ನೆಸ್ಸಲ್ಲಿ 5 ಸ್ಟಾರ್ ರೇಟಿಂಗ್ ಅಂದರೂ ಅತಿಶಯೋಕ್ತಿ ಆಗಲಾರ್ದು. ಅವರ ಮುಖ್ಯ ದೇವಸ್ಥಾನ. ಸೊ ಇಲ್ಲಿ ಯಾವುದೇ ಮೂರ್ತಿ ಇರುವುದಿಲ್ಲ. ಸೊ ಅವರು ಗುರು ಗ್ರಂಥ್ ಸಾಹೇಬನ್ನೇ ಪೂಜಿಸ್ತಾರೆ. 24 ತಾಸು ಅದನ್ನೇ ಪಠಣ ಮಾಡ್ತಾರೆ. ತುಂಬ ಸ್ವಚ್ಛವಾದ ವಾತಾವರಣ ನೋಡ್ಬೋದು ನೀವು.
ಸೊ ಈಗ ಮೇನ್ ಟೆಂಪಲ್ ಮುಗಿಸ್ಕೊಂಡು ನಾವು ಅದರ ಎಡಭಾಗದಲ್ಲಿರುವ ಅಮೃತ್ ಕುಂಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದರ ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದರ ಹಿನ್ನೆಲೆ ಅಂದರೆ ಗುರುನಾನಕ್ ಅವರು ಬೀದರಲ್ಲಿ ಇದ್ದ ಪೀರ್ ಜಲಾಲುದ್ದೀನ್ ಮತ್ತು ಯಾಕೂಬ್ ಅಲಿ ಅವ್ರನ್ನ ಭೇಟಿಯಾಗಲು ಬಂದಾಗ ಬೀದರ್ನ ಹೊರಭಾಗದಲ್ಲಿ ಇದೇ ಸ್ಥಳದಲ್ಲಿ ತಂಗಿರ್ತಾರೆ. ಆಗ ಅವರು ಒಂದು ರಾತ್ರಿ ಕೂತಿರ್ಬೇಕಾದ್ರೆ ಅಲ್ಲಿನ ಹೆಣ್ಮಕ್ಳು ಎಲ್ಲ ಬಂದು ಹೇಳ್ತಾರೆ. ಆಗ ಅಲ್ಲಿ ತುಂಬ ಬರಗಾಲ ಇರುತ್ತೆ, ಕುಡಿಯೋಕ್ಕೂ ನೀರಿರೋದಿಲ್ಲ. ಸೊ ಹೀಗಿದ್ದಾಗ ಅವ್ರನ್ನ ಕೋರ್ಕೊಂಡಾಗ ಅವ್ರು ಇದಕ್ಕೊಂದು ಏನಾರ ಪರಿಹಾರ ಕಂಡುಕೊಡ್ತೀನಿ ಅಂಥೇಳಿ ಹೇಳಿದಾಗ ಅಲ್ಲೇ ಪ್ರದೇಶದಲ್ಲಿ ಅಡ್ಡಾಡ್ಬೇಕಾದ್ರೆ ಒಂದು ಕಲ್ಲನ್ನು ಸರಿಸಿ ತಮ್ಮ ಪಾದದ ಬೆರಳಿನಿಂದ ಅಲ್ಲಿ ಮುಟ್ಟಿದಾಗ ಅಲ್ಲಿ ನೀರು ಬರುತ್ತೆ. ಸೊ ತುಂಬ ಸಿಹಿಯಾದ ನೀರು, ಅಲ್ಲಿ ಜನ ಯಾವತ್ತೂ ಕುಡಿದಿರೋದಿಲ್ಲ ಆ ನೀರನ್ನ. ಸೊ ಆ ಮುಟ್ಟಿದಾಗಿಂದ ಅಲ್ಲಿವರೆಗೆ ಇಲ್ಲಿ ನಿರಂತರವಾಗಿ ನೀರು ಬರ್ತಾಯಿದೆ. ಅದಕ್ಕೆ ನಾನಕ್ ಝರ ಅಂತ ಹೇಳ್ತಾರೆ. ಸೊ ಇದೇ ಪ್ರದೇಶದ ಸುತ್ತಮುತ್ತಲೇ ಈ ಗುರುನಾನಕ್ ಅವರ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಇದೇ ಈ ಸ್ಥಳದ ಒಂದು ಹಿನ್ನೆಲೆ. ಸೊ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿ ಲಂಗರಲ್ಲಿ ಊಟಕ್ಕೆ ಬಂದಿದ್ದೀವಿ. ಸೊ ಇದೇ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತಾರಲ್ಲ, ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ ಇದು. ಒಂದು ಹಾಸ್ಪಿಟಾಲಿಟಿ, ಒಂದು ಸಮಾನತೆ, ಈ ಸಿಕ್ಕರ ಒಂದು ಸೇವಾ ಮನೋಭಾವನೆಯನ್ನು ಮೆಚ್ಚಲೇಬೇಕು. ಸೊ ಇಲ್ಲಿ ಯಾರೂ ಶ್ರೀಮಂತರಿಲ್ಲ, ಯಾರೂ ಬಡವರಿಲ್ಲ, ಎಲ್ಲರೂ ಸಮಾನರೇ. ಎಲ್ಲರೂ ಒಂದೇ ರೀತಿಯಾದ ಒಂದು ಟ್ರೀಟ್ಮೆಂಟ್. ಊಟದ ನಂತರ ಟೀ 4 ಗಂಟೆವರೆಗೂ ಇರುತ್ತೆ ಸಾಯಂಕಾಲ. ಸೊ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ನೀವು ಇಲ್ಲಿ ಬೀದರಿಗೆ ಬಂದಾಗ ಅವಶ್ಯವಾಗಿ ಭೇಟಿ ನೀಡಿ. ಸೊ ಕೊನೆಯದಾಗಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ರೀ ನೋಡಿದೆ ನಾನು. ನಾವು ಚಿಕ್ಕವರಿದ್ದಾಗ ಇದರ ಹಣ್ಣು ತಿಂತಿದ್ವಿ. ಸೊ ಈ ಗಿಡ ಬಂದು ಇದಕ್ಕೆ ಬಕ್ಳೆ ಹೂವಿನ ಗಿಡ ಅಂತಾರೆ, ಅಥವಾ ಬೆಕ್ಕುಳ್ ಟ್ರೀ ಅಂತ. ತುಂಬ ಇಂಟ್ರೆಸ್ಟಿಂಗ್ ಗಿಡ ಇದು. ಭಾಳ ಥಿಕ್ಕಾಗಿ ಬೆಳೆಯುತ್ತೆ. ಇದರ ಹೂವಿನ ಸ್ಮೆಲ್ ಅಂತೂ ಭಾಳ ಸುಗಂಧಿತವಾಗಿರುತ್ತೆ. ಮಲ್ಲಿಗೆ ಹೂವಿಗಿಂತ ಚೆನ್ನಾಗಿರುತ್ತೆ ಇದ್ರ ವಾಸನೆ. ಸೊ ಹೆಚ್ಚು ಮಲೆನಾಡು ಕಡೆ ಸಿಗುತ್ತೆ. ಇದು ಅದರ ಫ್ರೂಟ್ಸು ಆಯುರ್ವೇದದ ಪ್ರಕಾರ ತುಂಬ ಉಪಯೋಗಕಾರಿ, ಹಲ್ಲುಗಳಿಗೆ ತುಂಬ ಉಪಯೋಗಕಾರಿ. ಸೊ ಮತ್ತೆ ಚೈಲ್ಡ್ಹುಡ್ ನೆನಪು ಬಂತು ಇದನ್ನು ನೋಡಿದಾಗ. ಸೊ ಇದೊಂದು ಬೀದರಿನ ಶಾರ್ಟ್ ಟ್ರಿಪ್. ಸೊ ಇನ್ನೂ ಸುಮಾರು ಪ್ಲೇಸಸ್ ಇದೆ ಬೀದರಲ್ಲಿ ನೋಡೋಕ್ಕೆ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಸೊ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.